ಕುವೈತಲ್ಲೆಲ್ಲ ಒಂದು ಬಟ್ಟೆನ ಎಡಿಟ್ ಮಾಡೋಕ್ಕೆ ಎಷ್ಟು ಪ್ರೈಸ್ ತೊಗೊಳ್ತಾರೆ? ತುಂಬ ಜನಕ್ಕೆ ಇದೊಂದು ಡೌಟ್ ಇರ್ಬೋದು, ಹೊರದೇಶದಲ್ಲ ಎಷ್ಟು ಪ್ರೈಸ್ ಆಗ್ಬೋದು, ಎಷ್ಟು ಕಾಸ್ಟ್ ಆಗ್ಬೋದು ಅಂತ. ಎಡಿಟ್ ಮಾಡ್ಸೋಕ್ಕೆ, ಬಟ್ಟೆ ಸ್ಟಿಚ್ ಹಾಕ್ಸೋಕ್ಕಲ್ಲ, ಜಸ್ಟ್ ಎಡಿಟ್ ಮಾಡ್ಸೋಕ್ಕೆ ನಾನೊಂದು ಟೈಲರ್ ಶಾಪಿಗೆ ಬಂದಿದ್ದೀನಿ. ಅವರು ಎಷ್ಟು ತೊಗೊಳ್ತಾರೆ ಒಂದ್ಸಲ ತಿಳ್ಕೊಂಡೆ ಬಿಡೋದು ಬನ್ನಿ, ಮತ್ತು ನಮ್ಮಲ್ಲಿ ಏನು ಪ್ರೈಸ್ ಡಿಫ್ರೆನ್ಸ್ ಇದೆ ಅಂತ ಒಂದ್ಸಲ ತಿಳ್ಕೊಬಿಡೋಣ ಹಂಗೆ. कहाँ से आप? मैं नेपाल से हूँ। नेपाल से कितना साल इधर काम कर रहे हैं आप? मेरा सैलरी नहीं है, मेरा परसेंट है। परसेंटेज तरफ? Yes. हाँ, कितना परसेंट देता है? 40% देता है। 100 में 40 मेरा होगा हाँ हाँ, और बाकी उसका होगा 60। ऐसा मैंने सोचा सैलरी तरफ, मेरे तरफ नहीं, परसेंटेज अच्छा है ना? अच्छा है। अच्छा, ज़्यादा हो तो ज़्यादा मिलता है, कम होता है कम होता है। ज़्यादा होगा, हाँ, कम कमाएगा कम ही होगा। इधर बहुत सारे आदमी है ना, आउटसाइड आदमी ज़्यादा आते हैं ना, वो ज़्यादा मिलता है ना कटिंग करने के लिए। ऐसा कम को कुछ प्रॉब्लम नहीं इधर, कुछ भी नहीं प्रॉब्लम। वो पैसे कमाने वाले को बहुत अच्छा सैलरी मिलता है, फुल बाद में रिच होता है। ಒಂದು ಏಪ್ರೋನ್ ಕಟ್ ಮಾಡ್ಸೋಕ್ಕೆ ಎಷ್ಟು ಅಂದ್ರು ಗೊತ್ತಾ? 1 KD ಅಂದರೆ ಇವಾಗಿನ ಪ್ರೈಸಲ್ಲಿ 300 ರೂಪಾಯಿ. 300 ರೂಪಾಯಿ ಕೊಟ್ಟು ಹತ್ರ ಇನ್ನೊಂದು 200 ರೂಪಾಯಿ ಕೊಟ್ಟರು ಇಂಡಿಯಾದಲ್ಲಿ ಹೊಸ ಏಪ್ರೋನೇ ಬರೋದೇನಪ್ಪ ಅಂಥ ಪರಿಸ್ಥಿತಿ. ಆದರೆ ಇಲ್ಲಿ ರೇಟಿಗೆ ಅದು ಕಡಿಮೆನೇ, ಅದು ನಮ್ಮಲ್ಲಿ ಮಾತ್ರ ಅದು ಜಾಸ್ತಿ ಅನ್ಸುತ್ತೆ. ನಮ್ಮ ರೇಟಿಗೆ ಕಂಪೇರ್ ಮಾಡ್ಕೊಂಡಾಗ ಇಲ್ಲಿ ರೇಟಿಗೆ ಅದು ಕಡಿಮೆನೇ.